ಸ್ನೇಹಿತರೆ ನಮಸ್ಕಾರ. ಕಿಶೋರ್ ರಾಚಯ್ಯ ಎಂಪವರ್ ಟಾಕ್ ಇಂದ. ಒಮ್ಮೆ ಒಬ್ಬ ಹುಡುಗ ತನ್ನ ಕೆಲಸವನ್ನ ಕಳ್ಕೊಂಡು ಊರಿನ ರಾಮ ಮಂದಿರದ ಮುಂದೆ ಕೂತಿರ್ತಾನೆ. ಸರಿ, ಏನಾದ್ರೂ ಕೆಲಸ ಸಿಗ್ಲಿ, ಜೀವನ ನಡಿಬೇಕು ಅನ್ನೋ ಒಂದು ಹಂಬಲದಲ್ಲಿ ಕೂತಿರೋ ಈ ಹುಡುಗನಿಗೆ ಎದುರುಗಡೆ ಕಾಣಿಸ್ತಾನೆ ಒಬ್ಬ ವೃದ್ಧ. ಅವನು 3 ಚೀಲಗಳನ್ನ ಹೊತ್ಕೊಂಡು ನಡ್ಕೊಂಡ್ ಬರ್ತಾ ಇರ್ತಾನೆ. ಆ ವೃದ್ಧ ಕೇಳ್ತಾನೆ, ಏನಪ್ಪಾ ಖಾಲಿ ಕೂತಿದ್ಯಲ್ಲ, ನನ್ಗೊಂಚೂರು ಸಹಾಯ ಮಾಡ್ತೀಯಾ? ನಿನಗೆ ಒಂದು 3 ಬೆಳ್ಳಿ ನಾಣ್ಯವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಇವನು ಕೆಲಸ ಏನು ಇರಲ್ಲ, ಸರಿ ಆಯ್ತು, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಕೇಳ್ತಾನೆ. ಏನಿಲ್ಲ, ಈ 3 ಮೂಟೆಗಳನ್ನ ಹೊತ್ಕೊಂಡು ನನ್ನ ನದಿ ಪಾರ್ ಮಾಡಿ ಪಕ್ಕದೂರು ತನಕ ಬಿಟ್ರೆ ಸಾಕು, ನಾನ್ ನಿನಗೆ ಸಾಕಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ನನಗೆ ಊರಿನ ತುದಿ ತನಕ ಮಾತ್ರ ಬರಕ್ಕಾಗತ್ತೆ, ಅಲ್ಲಿಂದ ಮುಂದಕ್ಕೆ ನಾನು ಬರಕ್ಕಾಗಲ್ಲ, ಅಲ್ಲಿಂದ ನೀವೇ ಹೋಗ್ಬೇಕು ಅಂತ ಹೇಳ್ತಾನೆ. ಸರಿ, ನೀನ್ ಅಲ್ಲಿ ತನಕ ಬಿಟ್ಕೊಟ್ರೆ ನಿನ್ಗೆ 3 ಬೆಳ್ಳಿಯ ನಾಣ್ಯವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ಊರಿನ ತುದಿ ತನಕ ಹೋಗ್ತಾನೆ. ಆ ವೃದ್ಧನ ಕಂಡೀಷನ್ ನೋಡಿ, ಸರಿ ಆಯ್ತು, ನಾನು ನದಿನ ದಾಟ್ ಕೊಡ್ತೀನಿ, ನೀವು ನನ್ಗೆ ಏನ್ ಕೊಡ್ತೀರಾ ಕೊಡಿ ಅಂತ ಹೇಳ್ತೇನೆ. ಸರಿ, ನದಿಯನ್ನ ಕೂಡ ದಾಟ್ತಾನೆ. 3 ಬೆಳ್ಳಿ ನಾಣ್ಯ ಜೊತೆ 3 ಚಿನ್ನದ ನಾಣ್ಯವನ್ನು ಕೊಡ್ತಾನೆ. ಹುಡುಗ ಸಾಕಷ್ಟು ಖುಷಿ ಆಗುತ್ತೆ. ಆ ವೃದ್ಧನ್ಗೂ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅಷ್ಟು ಭಾರವನ್ನ ಹೊತ್ಕೊಂಡ ಹುಡುಗ ದಾರಿ ಉದ್ದ ನಡ್ಕೊಂಡು ಬಂದ, ಹಾಗೆ ನದಿಯನ್ನು ಕೂಡ ದಾಟದ ಅಂತ ತುಂಬಾ ಖುಷಿ ಆಗಿರುತ್ತೆ. ಸರಿ, ಕಡೆದಾಗ ಕೇಳ್ತೀನಿ, ಒಂದ್ ಕೆಲಸ ಮಾಡು, ಈ ಗುಡ್ಡ ಏನಿದೆ ಅದನ್ನ ದಾಟ್ಬಿಡು, ನಾನು ನಿನ್ಗೆ ಇನ್ನಷ್ಟು ದುಡ್ಡು ಮತ್ತೆ ಇನ್ನಷ್ಟು ಚಿನ್ನದ ನಾಣ್ಯವನ್ನ ಕೊಡ್ತೀನಿ ಅಂತ ಹೇಳ್ತೀನಿ. ಈ ಹುಡುಗ ಸರಿ ಆಯ್ತು, ನಾನ್ ದಾಟ್ಕೊಂಡ್ ಬರ್ತೀನಿ, ಬನ್ನಿ ತಗೊಂಡ್ ಬರ್ತೀನಿ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ವೃದ್ಧ ಫಾಸ್ಟ್ ಆಗಿ ನಡಿಯಕ್ ಆಗಲ್ಲ, ಈ ಹುಡುಗ ಯುವಕ, ಹಾಗಾಗಿ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇರ್ತಾನೆ. ಒತ್ತಡ ಮಾಡ್ತಾ ಇರ್ತಾನೆ, ಬೇಗ ಬನ್ನಿ ಬೇಗ ಬನ್ನಿ ಅಂತ. ಆ ವೃದ್ಧ ಹೇಳ್ತಾನೆ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ನೀನ್ ತಗೊಂಡೋಗಿ ಮುಂದೆ ಕಾಯ್ದಿರು, ನಾನು ಅಲ್ಲಿ ತನಕ ಬರ್ತೀನಿ ಅಂತ. ಸರಿ, ನಡ್ಕೊಂಡು ಹೋಗುವ ಸಮಯದಲ್ಲಿ ಆ ಹುಡುಗನ ಮನಸ್ಸಲ್ಲಿ ಯೋಚನೆ ಬರುತ್ತೆ, ನಾನು ಬರೀ ದಾರಿ ದಾಟಿದ್ದಕ್ಕೆ 3 ಬೆಳ್ಳಿ ನಾಣ್ಯ, ಹೊಳೆ ದಾಟಿದ್ದಕ್ಕೆ 3 ಚಿನ್ನದ ನಾಣ್ಯ, ಹಾಗಾದ್ರೆ ಈ ಮೂಟೆಲಿರೋದೇನು ಅಂತ ತೆಗೆದು ನೋಡ್ತಾನೆ, ಬಂಗಾರ ಮತ್ತೆ ಸಾಕಷ್ಟು ವಜ್ರಗಳಿರುತ್ತೆ. ಹುಡುಗ ನಡ್ಕೊಂಡು ಹೇಗಿದ್ರು ಬರೋದ್ ಲೇಟ್ ಆಗುತ್ತೆ, ಆ ವೃದ್ಧ ಇಲ್ಲಿಂದ ಓಡೋಗೋಣ, ಇಷ್ಟು ದುಡ್ಡು ನನಗೆ ಆಗತ್ತೆ ಅಂತ ಹೇಳಿ ಆಸೆಯಿಂದ ದೋಚ್ಕೊಂಡು ಹೊರಟೋಗ್ತಾನೆ. ನಂತರ ಮನೆಗೆ ಹೋಗಿ ಆರಾಮ ಸೆಟ್ಲ್ ಆಗಿರ್ತಾನೆ. ಅಷ್ಟರಲ್ಲಿ ಇಬ್ಬರು ರಾಜಭಟ್ರು ಬಂದು ಅವನ್ನ ಎತ್ಕೊಂಡು ಬರ್ತಾರೆ. ಎತ್ಕೊಂಡು ರಾಜನ ಮುಂದೆ ಅವನನ್ನ ನಿಲ್ಲಿಸ್ತಾರೆ. ಎದುರು ನೋಡ್ತಾನೆ, ಆ ರಾಜನೇ ವೃದ್ಧನ ವೇಷದಲ್ಲಿ ಅವನ್ನ ಸಹಾಯನ ಕೇಳಿದ್ದು ಅಂತ. ತುಂಬಾ ಬೇಜಾರಾಗತ್ತೆ, ಅಳ್ತಾನೆ, ಕ್ಷಮೆ ಕೇಳ್ತಾನೆ. ಆಗ ರಾಜ ಹೇಳ್ತಾನೆ, ನೀನು 2 ಟೆಸ್ಟ್ ಅಲ್ಲಿ ಪಾಸ್ ಆದೆ, ಇದೊಂದು ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದಿದ್ರೆ ಈ ರಾಜ್ಯದ ಉತ್ತರಾಧಿಕಾರಿಯಾಗಿ ನೀನು ಮೆರಿಬೋದಾಗಿತ್ತು. ಒಂದೇ ಒಂದು ಕ್ಷಣ ನಿನ್ನ ಮನಸ್ಸಿನ ಹತೋಟಿಗೆ ಇಟ್ಕೊಳ್ಳದೆ ಸಣ್ಣ ವಿಷಯದಲ್ಲಿ ಆಸೆ ಪಟ್ಬಿಟ್ಟೆ, ಎಂತ ದೊಡ್ಡ ಅವಕಾಶ ನಿನ್ನ ಕೈ ಮೀರಿ ಹೋಯ್ತು ಇವತ್ತು ಅಂತ. ಸ್ನೇಹಿತರೆ, ಸಾಕಷ್ಟು ಬಾರಿ ಸಣ್ಣ ಪುಟ್ಟ ಆಸೆಗೆ ನಾವು ನಮ್ಮನ್ನೇ ಕಳೆದು ಸೋತು ನಾವು ಕೈ ಜಾರ್ಬಿಡ್ತೀವಿ ಇಂಥ ಅವಕಾಶಗಳನ್ನ. ಸೊ ಮುಂದೊಮ್ಮೆ ಯಾವತ್ತಾದ್ರೂ ಒಂದು ಒಳ್ಳೆ ಅವಕಾಶ ಬಂದ್ರೆ ಸಣ್ಣ ಪುಟ್ಟದನ್ನ ಯೋಚನೆ ಮಾಡದೆ ಬಿಟ್ಟು ದೊಡ್ಡ ವಿಷಯಗಳ ಬಗ್ಗೆ ಯೋಚನೆ ಮಾಡೋದ್ರ ಮೂಲಕ ನಮಗೆ ಒಳ್ಳೆ ದಿನಗಳನ್ನ ನೋಡುವ ಅವಕಾಶಗಳು ಸಿಗುತ್ತೆ. ಮತ್ತೊಮ್ಮೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಕಿಶೋರ್ ರಾಚಯ್ಯ ಎಂಪವರ್ ಟಾಕ್. ನಮಸ್ಕಾರ.